ಬೆಕ್ಕಿನ ಮರಿಗಳೆಲ್ಲ ಇದ್ದಾವೆ ಪಾಪ. ನಮಗೋಸ್ಕರ ಇಲ್ಲಿವರೆಗೂ ಬಂದಿದ್ದರು. ಮಾವಿನ ಹಣ್ಣು, ಒಂದಷ್ಟು ಬಸಳೆ ಸೊಪ್ಪು, ನುಗ್ಗೆ ಸೊಪ್ಪು, ಮತ್ತು ಮಾವಿನ ಹಣ್ಣು ಜೊತೆಗೆ ಹಲಸಿನ ಹಣ್ಣು ಮತ್ತು ಬಿದ್ರು ಕಳ್ಳೆ ಇದನ್ನೆಲ್ಲ ತೊಗೊಂಡು ಬಂದಿದ್ರು ಅವರು. ಸಂಬಂಧನೇ ಇಲ್ಲದೆ, ಜಾತಿ ಭೇದ ಭಾವನೆ ಇಲ್ಲದೆ ರಾಯರು ಅಷ್ಟು ಒಳ್ಳೇದು ಮಾಡ್ತಾರೆ ಮನುಷ್ಯರಿಗೆ. ಬಟ್ ನಮ್ಮ ಸಂಬಂಧಿಕರುಗಳಲ್ಲಿ ಕೆಲವೊಬ್ರು ಇದ್ದಾರೆ, ನಾವು ಬದುಕ್ತಾ ಇದ್ದರೆ ಇವಳು ಹೆಂಗೋ ಬದುಕ್ತಿದ್ದಾಳಲ್ಲ, ಯಾಕೆ ಬದುಕಬೇಕು ಅನ್ನೋ ಥರ ನೋಡೋರಿದ್ದಾರೆ. 2 ಕಾಟನ್ ಸೀರೆ ಇತ್ತು, ಸೊ ಅದಕ್ಕೆ ಕೈಯಲ್ಲೇ ಹೋಗಿಬೇಕು. ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕೋರು ಕಲರ್ ಬೇರೆ ಬಿಡುತ್ತೆ. ಕಾಟನ್ ಸೀರೆ ಆಗಿರೋದ್ರಿಂದ ಕೈಯಲ್ಲಿ ವಾಶ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಸೀರೆನ ಹೋಗ್ಬಿಡುತ್ತೆ ಅಷ್ಟೇ. ಏನಾಗ್ತಿದೆ, ಹೆಂಗೆ ಬಚಾವಾಗಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಎಂಥ ಬುದ್ಧಿಶಕ್ತಿ ಇರೋ ವ್ಯಕ್ತಿ ಆದರೂ ಆ ಟೈಮಿಗೆ ಗೊತ್ತಾಗಲ್ಲಂತೆ. ಸೊ ನನಗೆ ನಡೆದಿದ್ದು ಪವಾಡ ಅದು. ಅಪ್ಪ ಅಂದಲ್ವ, ಆ ರಾಯಪ್ಪ ಎಲ್ಲಿರೋ ಗೊತ್ತಿಲ್ಲ, ಕಾಪಾಡಿದ್ರೆ ಗೊತ್ತು. ಪೂರ್ವಿಗೆ ಬಾಕ್ಸ್ ಎಲ್ಲ ಕಟ್ಟಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಸೊ ಕಂಪ್ಲೀಟ್ ವ್ಲಾಗು ಇವತ್ತಿನ ವೀಡಿಯೋದಲ್ಲಿ ಬರುತ್ತೆ. ಯಾಕಂದರೆ ತುಂಬ ದಿನ ಆಯಿತು ವ್ಲಾಗೇ ಮಾಡಿಲ್ಲ, ಹುಷಾರಿರಲಿಲ್ಲ. ಅದ್ರ ಜೊತೆಗೆ ಹುಷಾರಿಲ್ದಿದ್ದಾದಮೇಲೆ ಮಂತ್ರಾಲಯ ಹೋಗಿ ಬಂದೆ. ಸೊ ಇವಾಗ ತುಂಬ ಬೆಟರ್ ಆಗಿದ್ದೀನಿ. ಸೊ ಮೊಸರು ಹಾಕ್ತಾಯಿದ್ದೀನಿ ಇವಾಗ. ಸೋರೆಕಾಯಿ ಸಾಂಬಾರಿಗೆ ಇವಾಗ ಮೊಸರು ಹಾಕ್ತಾಯಿದ್ದೀನಿ. ಇದೆಲ್ಲ ಸಾಂಬಾರು ಆಯಿತು, ಸೋರೆಕಾಯಿ ಸಾಂಬಾರು. ಸೊ ಈ ಖಾರದೊಳಗಡೆ ಮೊಸರು ಹಾಕ್ತಾರಂಥದ್ದು. ಮೊಸರು ಸಾಂಬಾರಿಗೆ ಸಾಕಾಗಿಲ್ಲ, ಅದಕ್ಕೆ ಇವಾಗ ಇನ್ನೊಂದು ಪ್ಯಾಕೆಟ್ ಹಾಕ್ತೀವಿ. ಆ್ಯಕ್ಚುಲಿ ಆ ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ಮಿಕ್ಕಿತ್ತು ಮೊಸರು. ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ತರಕಾರಿ ಎಲ್ಲ ಹೆಚ್ಚಬೇಕು. ಹ್ಞೂ 8:30 ಆಯಿತು. ಇನ್ನೇನು ಪಲಾವು ವಿಸಿಲ್ ಹೋಗ್ತಿದೆ, ಪಾತ್ರೆ ತೊಳಿತಾ ಇದ್ದೀನಿ. ಬಾಯ್ 8:30 ಆಗಿಬಿಟ್ರೆ ಟೈಮ್ ಆಯಿತು. ಬಾಕ್ಸಿಗೆ ಹಾಕ್ತೀನಿ, ವಿಸಿಲ್ ಹೋಗ್ಲಿ. ಸ್ವಲ್ಪ ಅವರೆಕಾಯಿ ತೊಗೊಂಡು ಬಂದಿದ್ದೆ, ಎಲ್ಲ ಒಂಥರ ಆಗ್ಬಿಟ್ಟಿದೆ. ಅದನ್ನು ಸ್ವಲ್ಪ ಕಾಳಾಗುತ್ತೆ ಅಂದ್ಕೊತೀನಿ. ಸೊ ಇವಾಗ ಅವರೆಕಾಯಿ ಎಲ್ಲ ಸುಲಿದ್ಬಿಟ್ಟು ಇಡಬೇಕು. ಅದಾದಮೇಲೆ ಬ್ರಷ್ ಮಾಡಿ ಪಲಾವ್ ಮಾಡಿದ್ದೀನಿ, ತಿನ್ನಬೇಕು. ಪೂರ್ವಿಗೆ ಬಾಕ್ಸ್ ಎಲ್ಲ ಕಟ್ಟಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಸೊ ಕಂಪ್ಲೀಟ್ ವ್ಲಾಗು ಇವತ್ತಿನ ವೀಡಿಯೋದಲ್ಲಿ ಬರುತ್ತೆ. ಯಾಕಂದರೆ ತುಂಬ ದಿನ ಆಯಿತು ವ್ಲಾಗೇ ಮಾಡಿಲ್ಲ, ಹುಷಾರಿರಲಿಲ್ಲ. ಅದ್ರ ಜೊತೆಗೆ ಹುಷಾರಿಲ್ದಿದ್ದಾದಮೇಲೆ ಮಂತ್ರಾಲಯ ಹೋಗಿ ಬಂದೆ. ಸೊ ಇವಾಗ ತುಂಬ ಬೆಟರ್ ಆಗಿದ್ದೀನಿ. ಸೊ ಇನ್ನು ಮುಂದೆ ವ್ಲಾಗು ಬೇರೆ ಥರನೇ ಬರುತ್ತೆ. ಸೊ ಇವತ್ತಿಂದ ಕಂಟಿನ್ಯೂಸ್ ವ್ಲಾಗ್ ಬರುತ್ತೆ. ಯಾರೆಲ್ಲ ಪೇಷನ್ಸಿಂದ ವೆಯ್ಟ್ ಮಾಡ್ತಾಯಿದ್ರು. ತುಂಬ ಜನ ಹೇಳ್ತಾಯಿದ್ರು ವ್ಲಾಗ್ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಬಟ್ ಏನು ಮಾಡೋದು, ಈ ಪರಿಸ್ಥಿತಿಲಿ ಹಿಂಗಾಗಿದೆ. ಬಟ್ ಕೆಲವೊಂದು ಹೇಳೋಕ್ಕಾಗೋದಿಲ್ಲ. ಒಂದಷ್ಟು ಜನ ಕೇಳ್ತಾಯಿದ್ರ ಹುಷಾರಿಲ್ದಿರೋ ಟೈಮಲ್ಲಿ ಹೇಗೆ ಮಂತ್ರಾಲಯ ಹೋದ್ರೆ ಏನು ಕತೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಒಂಥರ ಮಿರಾಕಲ್. ಹೇಳಕ್ಕೆ ಬರೋಲ್ಲ ಒಂದೊಂದು ಹೇಗೆ ಯಾವಾಗ ಹೆಂಗೆ ಪವಾಡಗಳಾಗ್ತವೆ ಅಂತ ಏನೇನು ಹೇಳ್ತಾರಲ್ಲ ಹಾಗೆ. ಬಟ್ ಆದರೂ ಏನೋ ಗೊತ್ತಿಲ್ಲ, ಕೆಲವೊಂದು ವಿಷಯಗಳು ಹೆಂಗೆ ನಡೆಯುತ್ತೆ ಅಂತಲೂ ಹೇಳಕ್ಕೆ ಬರೋಲ್ಲ. 2 ದಿನ ಕಂಟಿನ್ಯೂಸು ಜ್ವರ ಬಂದಿದ್ದು ನನಗೆ, ಮತ್ತು ಏನೂ ಕೆಲಸನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೆ, ನಾನು ಮಂತ್ರಾಲಯ ಹೋಗಲೇಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ವೀಕ್ ಡೇಸಲ್ಲಿ ಆಗೋಲ್ಲ, ವೀಕೆಂಡಲ್ಲಿ ಪೂರ್ವಿಗೆ ರಜೆ ಇರುತ್ತೆ, ಹೋಗೋಣ ಅಂತೇಳಿ ಮೊನ್ನೆ ಸೆಕೆಂಡ್ ಸ್ಯಾಟರ್ಡೇಗೆ ಪೂರ್ವಿಗೆ ರಜಾ ಮಾಡಿಸ್ಕೊಂಡೆ ನಾನು. ಆ್ಯಕ್ಚುಲಿ ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ಬಟ್ ಪ್ರೈವೇಟ್ ಮಕ್ಳಿಗೆ ರಜಾ ಕೊಡೋಲ್ಲ, ಸ್ಕೂಲ್ ಮಕ್ಕಳಿಗೆ. ಸೊ ಪೂರ್ವಿಗೆ ರಜಾ ಹಾಕಿಸ್ಕೊಂಡು ನಾನು ರೆಡಿ ಆಗೋಣ ಅನ್ನೋ ಹೊತ್ತಿಗೆ ನನಗೂ ಹುಷಾರಿಲ್ದಂಗೆ ಆಗಿತ್ತಲ್ಲ. ಸೊ ಬೇಡ ಹೋಗೋದು, ಪ್ಲ್ಯಾನಿಂಗ್ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮಿಗೆ ಹಾಸ್ಪಿಟಲ್ಗೆ ಹೋಗಿ ಬಂದಾದಮೇಲೆ ಸ್ವಲ್ಪ ಬೆಟರ್ ಆದೆ ನಾನು. ಆವಾಗ ಅನ್ನಿಸ್ತು ನಾನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ, ಇವತ್ತು ಹೊರಟ್ಬಿಟ್ಟು ಬಂದುಬಿಡೋಣ ಮಂತ್ರಾಲಯಕ್ಕೆ, ಮತ್ತೆ ಚಾನ್ಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಕೊನೆಯ ಮೂಮೆಂಟಲ್ಲಿ ಜ್ವರ ಇತ್ತು. ಬಟ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೆ. ತುಂಬ ಬ್ಯಾಕ್ ಪೇನ್ ಇತ್ತು, ಹಂಗಾಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೆ. ಹಂಗಾಗಿ ಸ್ವಲ್ಪ ಬೆಟರ್ ಆಗಿದೆ. ಅದಾದಮೇಲೆ ರಾಯರ್ ಫೋಟೋ ಮಾಡೋಕ್ಕೆ ಹೇಳಿದ್ದೆ ಒಂದು ಫೋಟೋ ಸ್ಟುಡಿಯೋಗೆ. ಆ್ಯಕ್ಚುಲಿ ಫೋಟೋ ಚೆನ್ನಾಗಿ ಮಾಡಿರಲಿಲ್ಲ. ಮತ್ತು ಇನ್ನೊಂದು ಫೋಟೋನ ಮಾಡೋಕ್ಕೆ ಹೇಳಿದೆ, ಅದೂ ಅರ್ಧ ನೀಟಾಗಿ ಮಾಡಿಲ್ಲ. ಒಂದು ಕೈ ಇಲ್ಲ, 5 ಕೈ ಇರುತ್ತೆ ಒಂದು ಕಡೆ ಸೈಡು. ನಾನು ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಸೊ ಫಸ್ಟ್ ಫೋಟೋ ಹೆಂಗಿತ್ತು, ಆಮೇಲೆ ಹೆಂಗೆಲ್ಲ ಆಲ್ಟ್ರೇಷನ್ ಮಾಡಿ ಹಾಳು ಮಾಡಿಬಿಟ್ಟಿರ್ತಾರೆ. ಸೊ ಸೆಕೆಂಡ್ ಫೋಟೋನೂ ಹಂಗಾಯಿತು.
ಮತ್ತೆ ಮಾಡಿಸೋದಕ್ಕೆ ಹೇಳೋದಕ್ಕೆ ಈಸ್ಕೊಂಡು ಬಂದುಬಿಟ್ಟಿದ್ವಿ ಫೋಟೋನ. ಇನ್ನೆಲ್ಲಿ ಮಾಡ್ಸೋಕ್ಕಾಗುತ್ತೆ. ಸರಿ ಇನ್ನೇನು ಮಾಡೋಕ್ಕೆ ಬರಲ್ಲ ಅಂಥೇಳಿ ಮಂತ್ರಾಲಯಕ್ಕೆ ಅದನ್ನೇ ತೊಗೊಂಡೋಗಿದ್ದು. ಬಟ್ ಆದರೂ ಅದನ್ನು ಪೂಜೆ ಮಾಡೋಕ್ಕೆ ಮನಸ್ಸಿಲ್ಲ. ಯಾಕೆ ಅಂದರೆ 5 ತಲೆ ಇದೆ ಹಿಂದೆಗಡೆ ಆಂಜನೇಯನಿಗೆ, ಪಂಚಮುಖಿ ಆಂಜನೇಯನಿಗೆ. ಬಟ್ ಅಲ್ಲಿ ಕೆಳಗಡೆ ಬಂದರೆ ಕೈಗಳು 4 ಕೈ ಇದೆ. ಸೊ ಲೆಫ್ಟು ರೈಟು 2 ಕಡೆ 4 ಕೈ ಇದೆ. ಸೊ ನೋಡೋವಾಗ ಅದು ಇನ್ಕಂಪ್ಲೀಟ್ ಅಂತ ಅನ್ನಿಸ್ತು ಫೋಟೋ. ಸೊ ಹೆಂಗೆ ಪೂಜೆ ಮಾಡೋದು ಏನು ಕತೆ ಗೊತ್ತಾಗಲಿಲ್ಲ, ಬೇಜಾರಾಯಿತು. ಅವ್ರು ಮಾಡಿಕೊಡೋರು ಕೂಡ ದುಡ್ಡು ಜಾಸ್ತಿ ತೊಗೊಂಡಿದ್ದಾರೆ. ದುಡ್ಡು ಜಾಸ್ತಿ ತಗೊಂಡ್ರೆ ನೀಟಾಗಿ ಮಾಡಿಕೊಡ್ಬೇಕಲ್ಲ. ಒಬ್ಬರು ಏನಕ್ಕೆ ಫೋಟೋ ಮಾಡಿಸ್ತಾರೆ ಅಂದರೆ, ಸೊ ಅವ್ರಿಗೆ ಭಕ್ತಿಯಿಂದ ನಮಗಿದೇ ಫೋಟೋ ಬೇಕು ಅಂತೇಳಿ ಹುಡ್ಕೊಂಡು ಬಂದು ಎಲ್ಲೆಲ್ಲೋ ಹುಡ್ಕೊಂಡು ಬಂದಿರ್ತಾರೆ. ಮಂತ್ರಾಲಯ ಎಲ್ಲ ಹುಡುಕಿದ್ದೀನಿ, ನನಗೆ ಆ ಫೋಟೋ ಸಿಕ್ಕಿಲ್ಲ. ಆ ಫೋಟೋ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಬೋದು ನೀವು. ಸೊ ಅದು ಹಳೇ ಫೋಟೋ ಅಂತೆ. ಆ್ಯಕ್ಚುಲಿ ಆ ಥರ ಫೋಟೋ ಇವಾಗ ಎಲ್ಲೂ ಸಿಗೋಲ್ಲ. ಸೊ ಸಿಗದೇ ಇರೋ ಒಂದು ಫೋಟೋನ ಹುಡ್ಕೋ ಟೈಮಲ್ಲಿ ಹಿಂಗಾಯಿತು. ಸೊ ಅದು ಮಾಡಿಸಿದ್ರು ಕೂಡ ವೇಸ್ಟ್ ಆಗಿಬಿಡ್ತು. ಸೊ ಅದನ್ನು ಬಿಡಲ್ಲ, ಅದನ್ನು ಏನಾದರೂ ಬೇರೆ ಮಾಡ್ತೀನಿ. ಮತ್ತು ಏನಾದರೂ ಆ ಕಟ್ಟೆಲ್ಲ ತೆಗೆಸಿ ಮತ್ತು ಒಳ್ಳೆ ಪ್ರಿಂಟ್ ಹಾಕ್ಸಿ ಅದಕ್ಕೆ ಆ ಕಟ್ಟನ್ನ ಇದು ಮಾಡೋ ಥರ ಮಾಡಬೇಕು. ಬಟ್ ತುಂಬ ಕಾಸ್ಟ್ ಚಾರ್ಜ್ ಮಾಡಿದ್ರು ಅದಕ್ಕೆ. ಬಟ್ ಆದ್ರೂ ಸರಿಗೆ ಮಾಡಿಕೊಡಿಲ್ವಲ್ಲ ಕೊನೆಯದಾಗಿ. ತುಂಬ ಬೇಜಾರಾಯ್ತು ಅದೊಂದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ವಿಷಯಗಳಿಂದ ನಡೆಯುತ್ತೆ. ಬಟ್ ಆದ್ರೂ ನಾನು ಹೆಂಗೆ ಮಂತ್ರಾಲಯಕ್ಕೆ ಹೋಗಿ ಬಂದೆ ಅಂತ ಹೇಳಿದ್ರೆ ಅದೇ ಆಶ್ಚರ್ಯ ಆಗೋವಂಥ ವಿಷಯ. ನಿಜ ನಾನು ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡೆ ಅಂತ ಅಂದರೆ, ರಾಯರ್ ಫೋಟೋ ಅವಾಗ ತಾನೇ ಇಸ್ಕೊಂಡು ಬಂದಿದ್ರು. ನಾನು ಒಬ್ರಿಗೆ ಹೇಳಿದ್ದೆ. ಇಸ್ಕೊಂಡು ಬಂದಾದ್ಮೇಲೆ ನಾನು ಮನಸ್ಸಲ್ಲೇನು ಡೈರೆಕ್ಟಾಗಿ ಅಂದ್ಕೊಂಡೆ, ರಾಯರೇ ಯಾಕೆ ಈ ಥರ ಮಾಡಿಬಿಟ್ರೆ, ನಾನು ಹೋದ್ಸರಿ ಬರಬೇಕು ಅಂದಾಗ ಬೇರೆ ಥರ ಮಂತ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತು ಎತ್ತಲೋದ ಟೈಮಲ್ಲಿ. ಮತ್ತು ಬರಬೇಕು ಅನ್ನೋ ಟೈಮಲ್ಲಿ 2 ದಿನಕ್ಕೆ ಮುಂಚೆನೇ ಜ್ವರ ಕೊಟ್ಬಿಟ್ಟಿದ್ದೆ. ಹೆಂಗೆ ಮಾಡಲಿ ನಾನು, ಯಾಕೆ ಈ ಥರ ಮಾಡಿದ್ರೆ, ನನಗೆ ನಿಮ್ಮನ್ನು ನೋಡೋಕ್ಕೆ ಬರೋದು ಇಷ್ಟ ಅಲ್ವ, ಹಂಗೆ ಹಿಂಗೆ ಅಂತ ಏನೋ ಮನಸ್ಸಲ್ಲಿ ಅನ್ಕೊತಾ ಇದ್ದೆ ನನ್ನ ಪಾಡಿಗೆ ನಾನು. ಬಟ್ ನಾನು ಅಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದು ಅರ್ಧ ಗಂಟೆಗೆ ಡಿಸೈಡ್ ಮಾಡ್ಕೊಂಡೆ. ಅದರಲ್ಲೂ ನಾನು ಯಾರೋ ಒಬ್ರಿಗೆ ಹೇಳ್ಬಿಟ್ಟಿದ್ದೆ, ಹಿಂಗೆ ಮಂತ್ರಾಲಯ ಹೋಗ್ತಾಯಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಬರೋ ಟೈಮಲ್ಲಿ ಏನೋ ಗೊತ್ತಿಲ್ಲ, ಗುರಿ ಇಲ್ಲ, ಪರಿಸ್ಥಿತಿ ಹಂಗಾಗ್ಬಿಟ್ಟಿತ್ತು. ಕಾಲ್ ಬರ್ತಾಯಿದೆ. ಹಲೋ ಕೊಟ್ಟಾಯ್ತು. ಸೊ ಹಂಗಾಗಿ ಪ್ಲ್ಯಾನಿಂಗೇ ಇಲ್ದಿರ ಅದು ಹೆಂಗೆ ಹೊರಟ್ನೋ ಏನು ಕತೆನೋ ಏನು ಗೊತ್ತಾಗಿಲ್ಲ. ಫೋನ್ ಬರ್ತಾಯಿದೆ, ಆದರೆ ಯಾರು ಫೋನ್ ರಿಸೀವ್ ಮಾಡಿದರೆ ಮಾತಾಡ್ತಾನೆ. ಇಂಥವರಿಂದನೇ ಆದ ಟೈಮ್ ವೇಸ್ಟ್ ಆಗುತ್ತೆ ನಮಗೆ. ನಿಜ ಹೇಳ್ತೀನಿ, ಯಾವುದ್ಯಾವುದೋ ರಾಂಗ್ ನಂಬರ್ಸ್ಗಳಿಗೆಲ್ಲ ಫೋನ್ ಎತ್ತಬಾರ್ದು. ಕೆಲವೊಂದು ರಾಂಗ್ ನಂಬರ್ಸ್ ಅನ್ನೋಕ್ಕಿಂತ ಒಳ್ಳೆಯದಾಗೆ ಮಾಡ್ತಾರೆ ಕೆಲವೊಬ್ರು ಇದ್ದಾರೆ, ವೇಸ್ಟು ಅನಿಸುತ್ತೆ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ಅದಕ್ಕೆ ನೀರು ಸಹ ಕೆಡಿಸ್ತಾಯಿದೆ. ಅಯ್ಯೋ, ಏನಾದ್ರು ವಿಷಯ ಹೇಳೋಕ್ಕೆ ಹೋದಾಗ ಏನಾದ್ರು ಹಿಂಗೆ ಅಡ್ಡ ಬರ್ತಾನೆ ಇರ್ತವೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಅಂದ್ಕೊಳ್ಳೋ ಟೈಮಲ್ಲಿ ಅದೇ ರಾಯರ್ನ ಹೇಳಿದ್ನಲ್ಲ, ಈ ಥರ ಕೇಳ್ಕೊಂಡೆ, ಯಾಕೆ ರಾಯರೇ ಈ ಥರ ಮಾಡಿಬಿಟ್ರೆ ನನಗೆ ಬರೋದಕ್ಕಾಗದೇ ಇರೋ ಥರ ಅಂತ. ಅದರಲ್ಲೂ ತಿಂಗಳಿಗೆ 2 ಸಾರಿ ಹೋಗಿರೋದು ಲೈಫಲ್ಲೇ ಫಸ್ಟ್ ಟೈಮ್ ನಾನು. ಸೊ ನನಗೆ ತುಂಬ ಖುಷಿಯಾಯಿತು. ಅದಕ್ಕೆ ಒಂದು ಕಡೆ ಒಂದು ಆ ಥರ ಆಯಿತು. ಬಟ್ ಇನ್ನೊಂದು ಕಡೆ ಅನ್ನಿಸ್ತಾಯಿತ್ತು ನನಗೆ, ಹುಷಾರಿಲ್ದಿರೋ ಟೈಮಲ್ಲಿ ಹೋಗ್ತಾಯಿದ್ದೀನಿ, ರಾಯರೇ ಎಲ್ಲ ನೀವೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಆ ಫೋಟೋ ತಂದಾದ್ಮೇಲೆ ಅದು ನಾನು ಕೇಳ್ಕೊಂಡಿದ್ದು ಆ ಥರ, ನಾನು ಪೂಜೆ ಬರೋಕ್ಕಾಗ್ತಿಲ್ಲ ಅಲ್ಲಿಗೆ, ಹೆಂಗಾದರೂ ಮಾಡಿ ಒಂದು ಚಾನ್ಸ್ ಕೊಡಿ ಅಂತ ಮನಸ್ಸು ಮಾಡಿದೆ ಒಂದು ಕಡೆ. ಇನ್ನೊಂದು ಕಡೆ ಅದು ಹೋಗಲೇಬೇಕು ಅಂತ ಇತ್ತೋ ಏನೋ ಗೊತ್ತಿಲ್ಲ. ಇನ್ನೊಬ್ರಿಗೆ ಬೇರೆ ಹೇಳಿದ್ದೆ ಅಂತ ಹೇಳಿದ್ನಲ್ವ, ಅವ್ರ ಪಾಪ ಫಸ್ಟ್ ಟೈಮ್ ಲೈಫಲ್ಲಿ ಹೋಗ್ತಾ ಇದ್ದಿದ್ದಂತೆ ಮಂತ್ರಾಲಯಕ್ಕೆ. ಅವರು ನನ್ನ ಥರ ಇರೋರೆ, ನನಗಿಂತ ಸ್ವಲ್ಪ ಅಂದರೆ ಅವರು ಹುಟ್ಟನೇ ಪೋಲಿಯೋ ಆಗಿರೋ ಥರ ಇರೋವಂಥವ್ರು. ಸೊ ಆ್ಯಕ್ಚುಲಿ ಅವ್ರನ್ನ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ನನ್ನ ಕಡೆಯಿಂದ ಅವ್ರಿಗೆ ಒಂದು ಫಸ್ಟ್ ದರ್ಶನ ಅಂತ ಹೇಳ್ಬೋದು. ಸೊ ಒಂದು ಚಿಕ್ಕ ಒಂದು ಇದು ಅಷ್ಟೇ, ನಂದು ಒಂದು ಅಳಿಲು ಸೇವೆ ಅಷ್ಟೇ. ಬಟ್ ಹೆಂಗಾಯಿತು ಏನು ಕತೆ ಗೊತ್ತಿಲ್ಲ. ಅವ್ರು ಅಂದ್ಕೊಂಡ್ರಂತೆ, ದೇವ್ರನ್ನ ಕೇಳ್ಕೊಂಡ್ರಂತೆ, ನಾನು ಫಸ್ಟ್ ಟೈಮ್ ಹೋಗಬೇಕು ಅಂದ್ಕೊಂಡಿದ್ದೆ, ಈ ಥರ ಅವ್ರಿಗೆ ಹುಷಾರಿಲ್ಲ, ನಾನು ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಅವ್ರು ಅದೇನೋ ಕೇಳ್ಕೊಂಡ್ರು, ಏನೋ ಗೊತ್ತಿಲ್ಲ. ಬಟ್ ಒಂದು ಮಿರಾಕಲ್ಲು. ಇವ್ರಿಗೆ ಒಂದು 11:30ಗೆ ನಾನು ಮೆಸೇಜ್ ಹಾಕಿದ್ದೆ, ನಂಗೆ ತುಂಬ ಹುಷಾರಿಲ್ಲ, ಇವಾಗ ಸಾಯಂಕಾಲ ಹೋಗೋದು ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟು.
ನೋಡಿದರೆ ನಾನೊಂದು 1:30ಗೆ ಮತ್ತೆ ಮೆಸೇಜ್ ಹಾಕ್ತೀನಿ, ಪ್ಲ್ಯಾನಿಂಗ್ ಹೋಗೋದಕ್ಕೆ ರೆಡಿ ಇದೆ ಬನ್ನಿ ಅಂತ. ಆವಾಗ ಅವ್ರಿಗೆ ಆಶ್ಚರ್ಯ ಆಯ್ತಂತ, ಏನಪ್ಪ ಇದು ಬೆಳಗ್ಗೆ ಹಿಂಗಂದ್ರು ಇವಾಗ ಹಿಂಗಂತ ಇದ್ದಾರೆ ಅಂತ. ಸೊ ನಾನು ಹೇಳಿದ ತಕ್ಷಣ ಅವ್ರು ರೆಡಿ ಇರೋದ್ರಿಂದ ಬಂದರು ಅವರು. ಸೊ ನಾನು ಅಂದ್ಕೊಂಡಿದ್ದು ಹಿಂಗಾಯಿತು ಏನು ಕತೆ ಏನೂ ಗೊತ್ತಿಲ್ಲ. ಅರ್ಧ ಗಂಟೆಗೆ ಪ್ಲ್ಯಾನ್ ಮಾಡ್ಕೊಂಡೆ. ಇನ್ನು ಅರ್ಧ ಗಂಟೆ ಮುಂಚೆ ನೋಡಿದರೆ ನನ್ನನ್ನು ಎಷ್ಟು ಬ್ಯಾಕ್ ಪೇನು, ಎಷ್ಟು ಜ್ವರ, ನರಳ್ತಾ ಇದ್ದೀನಿ. ಸೊ ಅರ್ಧ ಗಂಟೆ ಆದಮೇಲೆ ನನ್ನ ಲೈಫ್ ಹೆಂಗೆ ಚೇಂಜ್ ಆಯಿತು ಅಂದರೆ, ನಾರ್ಮಲಾಗಿದ್ದೀನಿ ನಾನಿವಾಗ ಮಂತ್ರಾಲಯ ಹೋಗ್ತಾಯಿದ್ದೀನಿ ಅಂತಲೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದು. ಎಷ್ಟೊಂದು ಮಿರಾಕಲ್ ಇದೇ ಥರ ನಡೆದ್ಬಿಟ್ಟಿದೆ ನನ್ನ ಲೈಫಲ್ಲಿ. ಈ ಕೈ ಆಪ್ರೇಷನ್ ಆಗಿ ಒಂದು 15 ದಿನಕ್ಕೆ ಲಾಲ್ಬಾಗಲ್ಲಿ ನಾನು ಜಾನೂರ್ ಆರ್ಟ್ ಅಂತ ಕಲಿಯೋಕ್ಕೆ ಹೋಗ್ತಾಯಿದ್ದೆ. ನಾನು ಅವಾಗ ಇದರಲ್ಲಿದ್ದೆ, ಯಾವುದು ಆಶ್ರಮದಲ್ಲಿದ್ದೆ. ಒಂದು ಸ್ಪೈನ್ ಇಂಜೂರಿ ಆಗಿರೋಂಥ ಒಂದು ಝೊಮ್ಯಾಟೊ ಮಾಡ್ತಾರಲ್ವ, ಅಲ್ಲಿ ಹೆಣ್ಣೂರು ಬಂಡೆ ಹತ್ರ ನಾರಾಯಣಪುರ ಅಂತ ಏನೋ ಬರುತ್ತೆ, ಅಲ್ಲಿದ್ದೆ ನಾನು. ಸೊ ಅಲ್ಲಿದ್ದಾಗ ನಾಗೇನಹಳ್ಳಿ ನಾರಾಯಣಪುರ ಅಂತ ಅನಿಸುತ್ತೆ. ಸೊ ಆ ಪ್ಲೇಸಲ್ಲಿದ್ದೆ. ಆ್ಯಕ್ಚುಲಿ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ಗೆ 15ರಿಂದ 17 ಕಿಲೋಮೀಟ್ರ್ ಇರಬೇಕು. ಸೊ ಕೈ ಆಪ್ರೇಷನ್ ಆಗಿದ್ರು ನಾನು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಹತ್ಕೊಂಡು ಅಲ್ಲಿಂದ ನಾನು ಲಾಲ್ಬಾಗ್ ಹೋಗ್ತಾಯಿದ್ದು. ಸೊ ಲಾಲ್ಬಾಗ್ಗೆ ತುಂಬ ದೂರ ಆಗ್ತಿತ್ತು, ತುಂಬ ಸ್ಟಾಪ್ಸ್ಗಳು ಆಗ್ತಾಯಿತ್ತು. ಸೊ ಅಲ್ಲಿ ಇಳಿದ್ಬಿಟ್ಟು ನಾನು, ನಂಗೆ ಗೊತ್ತಿಲ್ಲ, ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ, ವೀಲ್ಚೇರ್ ಬೈಕ್ ಹೋಗ್ಬೋದು ಅಲ್ಲಿ ಅಂತ. ಬಟ್ ನಾನೇನು ಮಾಡಿದ್ದೀನಿ, ಒಂದು ಸ್ವಲ್ಪ ಸ್ಲಿಪ್ ಆಗುವಂಥ ಒಂದು ಸೈಡ್ ತೊಗೊಂಡ್ಬಿಟ್ಟಿದ್ದೀನಿ. ರೈಟಿಗೆ ನಾನು ಬೀಳಬೇಕಾಗಿತ್ತು ಅವತ್ತು. ಕೈ ಆಪ್ರೇಷನ್ ಆಗಿದ್ದು ರೀಸೆಂಟು. ಅವಾಗ ಬಿದ್ದಿದ್ರೆ ನನ್ನ ಲೈಫ್ ಅಂತೂ ಚೂರು ಆಗೋದು ಬಿಡಿ, ನನ್ನ ಲೈಫೇ ಎಕ್ಕೊಟ್ಟು ಹೋಗ್ತಾಯಿತ್ತೋ ಏನೋ ಗೊತ್ತಿಲ್ಲ. ಈ ಕೈ ತುಂಬ ಒಂದು ಸೆನ್ಸಿಟಿವ್ ಒಂದು ಪ್ಲೇಸ್ ಅದು, ಹಂಗಾಗ್ಬಿಟ್ಟಿತ್ತು ನನ್ನ ಕೈ. ಸೊ ನೀವು ನೋಡ್ಬೋದು, ಇಲ್ಲಿಂದ ಪೂರ್ತಿ ಇಲ್ಲಿವರೆಗೂ ನನಗೆ ಆಪ್ರೇಷನ್ ಆಗಿದೆ. ಸೊ ಈ ಕೈ ಸಿಚುವೇಶನ್ ಹಂಗಿತ್ತು. ಬಟ್ ಹೆಂಗೆ ಅವತ್ತು ಬಚಾವಾದ ಗೊತ್ತಿಲ್ಲ ನನಗೆ. ನನ್ನ ಬಾಯಲ್ಲಿ ಯಾವತ್ತೂ ಅಪ್ಪ ಅನ್ನೋ ಮಾತು ಬರಲ್ಲ, ಗೊತ್ತಿಲ್ಲ ನನಗೆ. ನನ್ನ ಅಪ್ಪ ಅನ್ನೋದು, ನಮ್ಮಪ್ಪ ಇದ್ದಾರಲ್ಲ ಅವ್ರನ್ನ ಯಾವಾಗಾದರೂ ಅಂತ ಇದ್ವಿ ಅವಾಗ. ಈಗ ಅವರು ಮಾತಾಡಲ್ಲ, ಹಾಗಾಗಿ ಅಪ್ಪ ಅನ್ನೋ ಮಾತೇ ಬಂದಿಲ್ಲ ನನ್ನ ಬಾಯಲ್ಲಿ. ಬಟ್ ಫಸ್ಟ್ ಟೈಮ್ ನನಗೆ ಅಲ್ಲಿ ಬೀಳೋವಾಗ ಏನು ಅನ್ನಿಸ್ತೋ ಗೊತ್ತಿಲ್ಲ, ಅಪ್ಪ ಅಂತ ಜೋರಾಗಿ ಬಿಡ್ಕೊಂಡೆ. ಆದರೆ ಆ ರಾಯರು ಹೆಂಗೆ ಕಾಪಾಡಿದ್ರು ಗೊತ್ತಿಲ್ಲ ಅವತ್ತು. ರೈಟಿಗೆ ನಾನು ಏನಾದರೂ ಸ್ವಲ್ಪ ಹಿಂಗೆ ಮೂವ್ ಆಗಿದ್ರು ಬೀಳ್ತಾಯಿದ್ದೆ, ವೀಲ್ಚೇರ್ ಸಮೇತ. ನಾನೇನು ಮಾಡಿದೆ, ಗಾಡಿ ಎಸ್ಲೇಟ್ರ್ ಬಿಟ್ಬಿಟ್ಟು ಲೆಫ್ಟಿಗೆ ಹಿಂಗಾಗ್ಬಿಟ್ಟೆ, ಪೂರ್ತಿ ಹಿಂಗಾದೆ ನೋಡಿ. ಈ ಥರ ಪೂರ್ತಿ ಡೌನಲ್ಲಿ ಹಿಂಗಾಗ್ಬಿಟ್ಟೆ. ಬಾಡಿ ಪ್ರೆಸರು ಮತ್ತು ತೂಕ ಎಲ್ಲ ಏನು ಮಾಡಿದೆ, ಲೆಫ್ಟಿಗೆ ಹಿಂಗೆ ಮಾಡ್ಕೊಂಡೆ. ಬ್ಯಾಲೆನ್ಸ್ ಮಾಡಿದ್ರಿಂದ ಏನಾಯಿತು, ಗಾಡಿ ದಬಾಕೊಳ್ಳಿಲ್ಲ ರೈಟ್ ಸೈಡ್ಗೆ. ಸೊ ಮುಂದೆ ಹೋಗ್ತೀನಿ, ಸಿಗ್ನಲ್ಲು, ಅದು ಮೆಟ್ರೋ ಕೆಳಗಡೆ ಸಿಗ್ನಲ್ಲು. ಹೆಂಗಾಯಿತು ಅಂದರೆ ನನಗೆ, ಇವತ್ತು ಹೋಗಿ ಯಾರಿಗೂ ಗುದ್ದೆ ಅಂತ. ನಾನು ಮುಂದೆ ಗಾಡಿ ಇದೆ, ನಾನು ಕಣ್ಮುಚ್ಕೊಬಿಟ್ಟಿದ್ದೀನಿ. ಸೊ ಭಯ ನನಗೆ ಆ್ಯಕ್ಸಿಡೆಂಟ್ ಆಗಬೇಕಾದ್ರೂ ಇದೇ ಥರ ಕಣ್ಮುಚ್ಕೊಂಬಿಟ್ಟಿದ್ದೆ ನಾನು. ಹಂಗಾಗಿ ಕಣ್ಮುಚ್ಕೊಂಬಿಟ್ಟಿದ್ದೀನಿ, ಗಾಡಿ ಹಿಡ್ಕೊಂಡಿದ್ದೀನಿ. ನೋಡಿದ್ರೆ ಗಾಡಿ ರೋಡಲ್ಲಿದೆ, ಗಾಡಿ ಎಸ್ಲೇಟ್ರಲ್ಲಿದೆ, ಹೋಗಿದೆ ಒಂದು ಗಾಡಿ ಗುದಿಬೇಕು. ಆ ಟೈಮಲ್ಲಿ ಏನಾಯಿತು, ಅದು ಹೆಂಗೆ ಕಂಡುಬಿಟ್ಟು ನಾವು ಗೊತ್ತಿಲ್ಲ, ಕಂಡುಬಿಟ್ಟು ನೋಡಿದ್ರೆ ಗಾಡಿ ಇದೆ ಮುಂದೆಗಡೆ, ನನ್ನ ಮುಂದೆ ಸಿಗ್ನಲ್ ಇದೆ. ಸೊ ನಾನೇನು ಮಾಡ್ತೀನಿ, ಗಾಡಿನ ಕಂಟ್ರೋಲ್ ತಗೊಂಡು ಬ್ರೇಕ್ ಹಿಡ್ಕೊಳ್ತೀನಿ. ಬ್ರೇಕ್ ಹಿಡ್ಕೊಂಡ್ರೆ ಗಾಡಿ ನಿಲ್ಲಲ್ವಲ್ಲ ಸಡನ್ನಾಗಿ, ಸ್ವಲ್ಪ ಡೌನ್ ಇತ್ತು. ನಾನೇನು ಮಾಡ್ತೀನಿ, ಹಿಂಗೆ ಕ್ರಾಸ್ ಮಾಡ್ಕೊಳ್ತೀನಿ, ಒಂದು ರೌಂಡ್ ಹಿಂಗೆ ಕ್ರಾಸ್ ಮಾಡಿ ಗಾಡಿನ ಒಂದು ಕಂಟ್ರೋಲಿಗೆ ತಗೋತೀನಿ. ನಿಜ ಹೇಳ್ತೀನಿ, ಅವತ್ತು ಒಂದು ಪರಿಸ್ಥಿತಿ, ಒಂದು ಅಪಾಯದಿಂದ ತಪ್ಪಿಸ್ಕೊಂಡೆ ನಾನು ಅವತ್ತು. ಆಮೇಲೆ ಸರಿಯಾದ ಪರಿಸ್ಥಿತಿಗೆ ತಂದು ಒಂದು ಅರ್ಧ ಗಂಟೆ ರೋಡಲ್ಲಿ ನಿಂತ್ಕೊಳ್ತೀನಿ. ಅಂದರೆ ಸೈಡಿಗೆ ನಿಂತ್ಕೊಬಿಡ್ತೀನಿ, ಆಗಲ್ಲ ನನಗೆ, ಏನೋ ಒಂಥರ ಆಗ್ಬಿಡುತ್ತೆ. ಯಾರು ಕಾಪಾಡಿದ್ರು ನನ್ನ, ಏನು ಕತೆ ಏನೂ ಗೊತ್ತಿಲ್ಲ, ಮೈಂಡ್ ಹೆಂಗೆ ಓಡ್ತೋ ಏನು ಕತೆನೋ. ಆ ಟೈಮಲ್ಲಿ ಒಂದು ಆ್ಯಕ್ಸಿಡೆಂಟೋ ಒಂದು ಏನೋ ಆಗ್ತಿದೆ, ಇನ್ಸಿಡೆಂಟ್ ನಡೀತಿದೆ ಅಂದಾಗ ನಮಗೆ ಮೈಂಡ್ ಓಡಲ್ಲ, ಏನಾಗ್ತಿದೆ, ಹೆಂಗೆ ಬಚಾವಾಗಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಎಂಥ ಬುದ್ಧಿಶಕ್ತಿ ಇರೋ ವ್ಯಕ್ತಿ ಆದರೂ ಆ ಟೈಮಲ್ಲಿ ಗೊತ್ತಾಗಲ್ವಂತೆ. ಸೊ ನನಗೆ ಅದು ನಡೆದಿದ್ದು ಪವಾಡ ಅದು. ಅಪ್ಪ ಅಂದಲ್ವ, ಆ ರಾಯಪ್ಪ ಎಲ್ಲಿರೋ ಗೊತ್ತಿಲ್ಲ, ಕಾಪಾಡಿರೋ ಗೊತ್ತು. ಅದೊಂದು ಇನ್ಸಿಡೆಂಟು. ಮತ್ತು ಈ ಹುಷಾರಿಲ್ದಿದ್ದಾಗ ನಾನು ಹೆಂಗೆ ಮಂತ್ರಾಲಯಕ್ಕೆ ಹೋದೆ ಅಂತ ಗೊತ್ತಾಗಲಿಲ್ಲ. ಈ 2 ಇನ್ಸಿಡೆಂಟು ನನ್ನ ಲೈಫಲ್ಲಿ ಮರೆಯೋಕ್ಕಾಗದಿರೋ ಒಂದು ಪವಾಡಗಳೇ ಅಂತ ಹೇಳ್ಬೋದು. ತುಂಬ ಸಾರಿಗೆ ಬೇಡ್ಕೊಂಡಿದ್ದೀನಿ ನಾನು, ತುಂಬ ಕಷ್ಟದಲ್ಲಿದ್ದಾಗ, ರಾಯರೇ ನನ್ನ ಕಾಪಾಡಿ, ನಂಗೆ ತುಂಬ ಕಷ್ಟ ಆಗ್ತಿದೆ ಅಂತ. ಆವಾಗೆಲ್ಲ ರಾಯರು ಕಾಪಾಡಿದ್ದಾರೆ. ನಿಜ ಈ ಜನ್ಮಕ್ಕೆ ಆಡಿ ಹೋಗ್ಲಕ್ಕಾಗದಿರೋ ಅಷ್ಟು ಒಂದು ರಾಯರು ಇದು ಮಾಡಿದ್ದಾರೆ. ಬಟ್ ಇವತ್ತು ಮನಸ್ಸು ಮಾಡಿದರೆ ನನ್ನ ಪರಿಸ್ಥಿತಿನ ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು ಏನೋ ಗೊತ್ತಿಲ್ಲ. ಬಟ್ ಇನ್ನೂ ಇದೆ, ಅದಕ್ಕೆ ಟೈಮ್ ಇದೆ. ರಾಯರು ಯಾವತ್ತಿದ್ರೂ ಕಾಪಾಡ್ತಾರೆ. ರಾಯರನ್ನ ಯಾರೆಲ್ಲ ನಂಬಿದ್ದೀರ, ನಿಜವಾಗ್ಲೂ ಒಳ್ಳೇದು ಮಾಡ್ತಾಯಿದ್ದಾರಲ್ಲ. ತುಂಬ ಜನ ಭಕ್ತಾದಿಗಳು ಬರ್ತಾಯಿದ್ದಾರೆ. ನಿಜ ಮೊನ್ನೆ ಶನಿವಾರ ಭಾನುವಾರ ಎಷ್ಟು ಭಕ್ತಾದಿಗಳಿದ್ದರು ರಾಯರ ಮಠದಲ್ಲಿ ಅಂದರೆ ಲೈಫಲ್ಲಿ ಅಷ್ಟು ಜನ ಇರಲಿಲ್ಲ ಅನಿಸುತ್ತೆ. ರಾಯರ ಆರಾಧನೆ ಕಾಲದಲ್ಲಿ, ಅಂದರೆ ಆರಾಧನೆ ಟೈಮಲ್ಲಿ ಮಾತ್ರ
ಜನ ಅಷ್ಟು ಸೇರ್ತಾಯಿದ್ರು ಅಲ್ಲಿ ಓದಿ. ಅಂದರೆ ರಾಯರ ಆರಾಧನೆ ಟೈಮಲ್ಲಿ ಮಾತ್ರ ವರ್ಷಕ್ಕೊಂದ್ಸರಿ ಜನ ಅಷ್ಟು ಸೇರ್ತಾಯಿದ್ರು ಅನಿಸುತ್ತೆ. ಮೊನ್ನೆ ಶನಿವಾರ ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಜನ ಅಲ್ಲಿ ಸೇರಿದರು. ಸೊ ಆ ಡೇಟ್ನ ಮೆನ್ಷನ್ ಮಾಡ್ತೀನಿ ನನ್ನ ಸ್ಕ್ರೀನ್ ಮೇಲೆ. ಸೊ ನಂಬಕ್ಕೆ ಆಗ್ತಿಲ್ಲ ನನ್ನ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಬಟ್ ರಾಯರ್ ನಂಬಿದ ಮೇಲೆ ನಾನು ಯಾವತ್ತೂ ಕೆಳಗಡೆ ಡೌನ್ ಆಗಿಲ್ಲ. ಯಾವತ್ತೂ ನಾನು ತುಂಬ ಕೀಳಾಗಿ ಇದ್ದೀನಿ ನನ್ನ ಲೈಫಲ್ಲಿ ಅಂತ ನಾನು ಯೋಚನೆ ಮಾಡಿಲ್ಲ. ನಾನು ಮೇಲೆ 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 ಒಂದೊಂದು ಸ್ಟೆಪ್ ಹೋಗ್ತಾಯಿದ್ದೀನಿ. ಆ ಸ್ಟೆಪ್ ಹೋಗೋಗಿ ಅನಿಸುತ್ತೆ ರಾಯರು ನನ್ನ ಹಿಂದೆಯಿಂದ ತಳ್ತಾ ಇದ್ದಾರೆ, ಪುಷ್ ಮಾಡ್ತಾ ಇದ್ದಾರೆ, ನಂಗೆ ಒಳ್ಳೇದು ಮಾಡೋದಕ್ಕೆ ಒಂದು ಅನುಭೂತಿ ನೀಡ್ತಾ ಇದ್ದಾರೆ, ನಂಗೆ ಶಕ್ತಿ ನೀಡ್ತಾ ಇದ್ದಾರೆ, ನಾನು ಬದುಕೋದಕ್ಕೆ ದಾರಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ನಂಬಿರೋ ಒಂದು ಏನು ಹೇಳಬೇಕು ಗೊತ್ತಿಲ್ಲ, ಸಂಬಂಧನೇ ಇಲ್ಲದೆ ಜಾತಿ ಭೇದ ಭಾವನೆ ಇಲ್ಲದೆ ರಾಯರು ಅಷ್ಟು ಒಳ್ಳೇದು ಮಾಡ್ತಾರೆ ಮನುಷ್ಯರಿಗೆ. ಬಟ್ ನಮ್ಮ ಸಂಬಂಧಿಕರುಗಳಲ್ಲಿ ಕೆಲವೊಬ್ರು ಇದ್ದಾರೆ, ನಾವು ಬದುಕ್ತಾ ಇದ್ದರೆ ಇವಳು ಹೆಂಗೋ ಬದುಕ್ತಿದ್ದಾಳಲ್ಲ, ಯಾಕೆ ಬದುಕಬೇಕು ಅನ್ನೋ ಥರ ನೋಡೋರು ಇದ್ದಾರೆ. ಬಟ್ ಎಲ್ರಿಗೂ ಹೇಳೋದು ಒಂದೇ, ಭೂಮಿ ಮೇಲೆ ಯಾರೂ ಗೂಟ ಹೊಡ್ಕೊಂಡಿರಲ್ಲ. ಭೂಮಿ ಮೇಲೆ ಎಷ್ಟೇ ಕೋಟಿ ಸಂಪಾದನೆ ಮಾಡಿರೋ ವ್ಯಕ್ತಿ ಕೂಡ ಬದುಕೋದಕ್ಕಾಗಲ್ಲ. ಅವನಿಗೆ ಸಾವು ಬಂದೇ ಬರುತ್ತೆ, ಅವನು ಕಾಯಿಲೆ ಬಿದ್ದೇ ಬೀಳ್ತಾನೆ, ನಾಳೆ ಒಬ್ರಿಗೆ ಅವಲಂಬಿತ ಆಗೇ ಆಗ್ತಾನೆ. ಸೊ ಇದನ್ನು ಯಾರೂ ಮರಿಬಾರ್ದು. ಇವತ್ತು ನಾವು ಹಿಂಗಿದ್ದೀವಿ ಅಂತ ತುಂಬ ಜನ ದೂರ ತಳ್ಳಿರ್ಬೋದು, ನಾಳೆ ಅವರು ನಮ್ಮ ಥರ ಆಗಲಿ ಅಂತ ನಾನು ಹೇಳಲ್ಲ. ಬಟ್ ಒಂದಲ್ಲ ಒಂದು ಟೈಮಲ್ಲಿ ನಮ್ಮ ಪರಿಸ್ಥಿತಿ ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ, ಇವಳು ಈ ಥರ ಅನುಭವಿಸಿದ್ಲಲ್ವಾ, ಆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ಲಲ್ವಾ, ಇವತ್ತು ನಮ್ಗೆ ಆ ಪರಿಸ್ಥಿತಿ ಬಂತಲ್ಲ, ಅವಳು ಎಷ್ಟು ನೋವು ಪಟ್ಟಿದ್ಲೋ ಏನೋ, ಅವಳು ಎಷ್ಟು ಕಣ್ಣೀರು ಹಾಕಿದ್ಲೋ ಏನೋ ಅಂತ ಒಂದಲ್ಲ ಒಂದು ದಿನ ಯೋಚನೆ ಮಾಡೋವಂಥ ಪರಿಸ್ಥಿತಿ ಬರುತ್ತೆ. ಬಟ್ ಅವತ್ತು ಇರ್ತೀವೋ ಇಲ್ವೋ ನಾವು ಗೊತ್ತಿಲ್ಲ. ಬಟ್ ಒಬ್ರಿಗೆ ಒಳ್ಳೆಯದೇ ಮಾಡಿ, ಒಬ್ರಿಗೆ ಒಳ್ಳೆಯದೇ ಬಯಸಿ, ಯಾರು ಕೆಟ್ಟದ್ದು ಮಾಡಿದ್ರೆ ಈ ಭೂಮಿ ಮೇಲೆ ಗೂಟ ಹೊಡ್ಕೊಂಡಿರೋ ಅಂಥವ್ರು ಯಾರೂ ಇಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ಭೂಮಿ ಮೇಲೆ ಬಿಟ್ಟು ಹೋಗಬೇಕು. ಎಷ್ಟೇ ಒಳ್ಳೇದು ಮಾಡಿರೋ ವ್ಯಕ್ತಿನೂ ಭೂಮಿ ಮೇಲೆ ಬಿಟ್ಟು ಹೋಗಲೇಬೇಕು, ಅವನಿಗೆ ಸಾವಿದ್ದೇ ಇರುತ್ತೆ. ಅಟ್ಲೀಸ್ಟ್ ಇರೋ ಜನ್ಮಕ್ಕೆ ಒಂದು ಒಳ್ಳೆಯದಾಗಿ ಮಾಡಿ, ಅಟ್ಲೀಸ್ಟ್ ಯಾರಾದರೂ ಈ ಥರ ಇದ್ದರೆ ದಯವಿಟ್ಟು ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿ. ಅದೊಂಥರ ಪುಣ್ಯ, ಗೊತ್ತಿಲ್ಲ. ಕೈಯಲ್ಲಾಗದೇ ಇರೋರಿಗೆ ಹೆಲ್ಪ್ ಮಾಡಿದರೆ ಒಳ್ಳೆ ಸಾವು ಬರುತ್ತೆ ಅಂತ ಹೇಳ್ತಾರೆ, ಅದು ನಿಜಾನೇ. ಬಟ್ ಕೈಯಲ್ಲಾಗದೇ ಇರೋರಿಗೆ ಮೋಸ ಮಾಡಿ ಅದು ಅಳಕು ತಳಕು ಮಾಡಿದರೆ ಅದು ಡಬ್ಬಲ್ ತ್ರಿಬ್ಬಲ್ ನರಕದಲ್ಲಿ ಜೀವನ ಸಿಗುತ್ತಂತೆ. ಅದೆಲ್ಲ ಹೇಳ್ತಾರೆ ದೊಡ್ಡವರು, ಅದೆಲ್ಲ ಅನುಭವಿಸೋರಾಗ ಮಾತ್ರ ಗೊತ್ತಿರುತ್ತೆ. ಬಟ್ ಸತ್ತಾದ್ಮೇಲೆ ಏನಾಗುತ್ತೆ ಅಂತ ಯಾವ ಮನುಷ್ಯನಿಗೂ ಗೊತ್ತಿಲ್ಲ ಅಷ್ಟೆ. ಪಲಾವ್ ಮಾಡಿ ಮೊಸರು ರೈತ ಮಾಡಿಟ್ಟೆ. ಪೂರ್ವಿಗೆ ಹೆಂಗೋ ಬಾಕ್ಸ್ ಕೊಟ್ಟು ಕಳ್ಸೋನು, ಪಲಾವ್ ಅಂದರೆ ಪ್ರಾಣ. ಹಾಗಾಗಿ ಹೇಳ್ತಾಯಿದ್ದೆ ಮಮ್ಮಿ ನನಗೆ ಇವತ್ತು ದೊಡ್ಡ ಬಾಕ್ಸಲ್ಲಿ ಕಟ್ಟು, ಪಲಾವ್ ಅಂದರೆ ನಂಗೆ ತುಂಬ ಇಷ್ಟ ಅಂತ. ಸರಿ ನೆನ್ನೆನೂ ಹೇಳಿದ್ದೆ ಪಲಾವ್ ಮಾಡು ಮಮ್ಮಿ, ಪಲಾವ್ ಮಾಡು ಅಂತ. ಆಮೇಲೆ ಮಶ್ರೂಮ್ ಬಿರಿಯಾನಿ ಅಂದರೆ ಇಷ್ಟ ಅವನಿಗೆ, ಪಲಾವ್ ಅಂದರೆ ಇಷ್ಟ, ಪೂರಿ ಸಾಗು ಅಂದರೆ ಇಷ್ಟ. ಆದರೆ ಏನು ಮಾಡೋದು, ಪೂರಿ ಮಾಡೋಕ್ಕೆ ಹೋದ್ರೆ ಅದು ಏನೋ ಆಗಿಬಿಡುತ್ತೆ, ಸಾಫ್ಟ್ ಬರೋಲ್ಲ, ಅದು ಒಂಥರ ಅನಿಸುತ್ತೆ ನಂಗೆ ಮಾಡೋದಕ್ಕೆ. ಸೊ ಏನೋ ಅಡುಗೆ ಊಟಗಳೇನೋ ಒಂದಿಷ್ಟು ಕಲ್ತಿದ್ದೀವಿ ಅಷ್ಟೇ, ಜೀವನ ನಮ್ಮದು. ಸೊ ಇವಾಗ ನಾನು ಇಲ್ಲಿ ತಿಂಡಿ ತಿಂದ್ಬಿಟ್ಟು ವೀಡಿಯೋ ಎಡಿಟಿಂಗ್ ಇದೆ, ತುಂಬ ದಿನ ಆಯ್ತಲ್ಲ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ. ಅದ್ರ ಜೊತೆಗೆ ಮಣ್ಣಿನ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮನೇಲೇ ಮಾಡೋಣ ಅಂತ. ಝೊಮ್ಯಾಟೊ ದುಡಿಯೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಆಮೇಲೆ ಏನು ಗೊತ್ತಾ, ರೋಡ್ ಸರಿ ಇಲ್ಲ, ಕುಲ್ಕಿ ಏನಾಗುತ್ತೆ, ಬೆನ್ನು ಸ್ಪೈನ್ ಇಂಜುರಿ ಆಗಿರೋದಲ್ವ, ಆಪ್ರೇಷನ್ ಆಗಿದೆಯಲ್ಲ, ಅಲ್ಲಿ ತುಂಬ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಕಷ್ಟನಪ್ಪ ಜೀವನ. ಅಯ್ಯೋ ಆ್ಯಕ್ಚುಲಿ ಅಲ್ಲಿ ಇದನ್ನ ಇಟ್ಟಿದ್ದೆ, ವಾಷಿಂಗ್ ಮಿಷಿನ್ ಮೇಲೆ ಏನೋ ಬಿದ್ದೋಗ್ಬಿಡ್ತು ಟಮಂತ, ಏನು ಬೀಳ್ತೋ ಗೊತ್ತಾಗಿಲ್ಲ. ಅಯ್ಯೋ ನೀರು ಟರ್ನ್ ಆಗಿ ಇದು ಏನು ಗೊತ್ತಾ, ಊಟ ಮಾಡೋ ಟೈಮಲ್ಲೆಲ್ಲ ಒಂದೇ ಕೈಲಿ ಎಲ್ಲ ತಟ್ಟಬೇಕು, ಅವಾಗ ಕಷ್ಟ. ಸೊ ಇವಾಗ ನೋಡಿ ಇಷ್ಟು ಚೆನ್ನಾಗಿದೆ ಪಲಾವ್ ಅಂದರೆ, ನನಗೆ ಪಲಾವ್ ಮಾಡೋದಕ್ಕೂ ಇಷ್ಟ, ತಿನ್ನೋದಕ್ಕೂ ಇಷ್ಟ. ಏನೋ ಬಿತ್ತು. ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ಮೇಲೆ ಅದೇನು ಲಿಕ್ವಿಡು ಅದೇನೋ ಇಟ್ಟಿದೆ, ಅದಕ್ಕೆ ಎಲ್ಲ
ವಾಷಿಂಗ್ ಮಿಷಿನ್ ಜೋರಾಗಿ ಟರ್ನ್ ಆಗ್ಬೇಕಾದ್ರೆ ಎಲ್ಲ ಬಿದ್ದೋಗ್ತವೆ ಡಬ ಅಂತ, ಅದೇ ಬೀಳ್ತಾ ಇರ್ಬೋದು. ಅದಕ್ಕೆ 2 ಸರಿ ಸೌಂಡ್ ಆಯಿತು, ಅದು ಇದು ಬೀಳ್ತಾಯಿದೆ. ಸೊ ಇವಾಗ ಪಲಾವ್ ತಿಂದ್ಬಿಟ್ಟು ಬೇಗ ಬೇಗ ಹೋಗಿ ವೀಡಿಯೋ ಎಡಿಟಿಂಗ್ ಮಾಡಬೇಕು. ಸೊ ನೆಕ್ಸ್ಟ್ ವೀಡಿಯೋ ಬರ್ತಾಯಿದೆ, ಅದು ಯಾವ ವೀಡಿಯೋ ಅಂತ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಮಾಡೋದು, ಎಲ್ಲ ಕೆಲಸ ನಿಭಾಯಿಸ್ಬೇಕಪ್ಪ ಅದು. ಪೂರ್ವಿ ನಿಭಾಯಿಸ್ಬೇಕು, ನನ್ನ ನಿಭಾಯಿಸ್ಕೋಬೇಕು, ಮನೆ ನಿಭಾಯಿಸ್ಬೇಕು, ಅದ್ರ ಜೊತೆಗೆ ಕೆಲಸ ಮಾಡಬೇಕು ಮನೇಲಿ. ಅಯ್ಯೋ ಹೋಗತ್ತೆ, ಯಾರಿಗೆ ಬೇಕು ಅನ್ಸೈತೆ ಈ ಜೀವನ. ಸೊ ಎಲ್ಲನೂ ನಿಭಾಯಿಸ್ಬೇಕು. ಮನುಷ್ಯ ಅಂದಮೇಲೆ ಎಲ್ಲನೂ ನಿಭಾಯಿಸೋದನ್ನ ಕಲ್ತಿರ್ಬೇಕು. ಅದರಲ್ಲಿ ವೀಲ್ಚೇರಲ್ಲಿ ಇದ್ದು ನಿಭಾಯಿಸ್ತಾ ಇದ್ದೀನಿ ನಾನು, ಅಷ್ಟೇ ವ್ಯತ್ಯಾಸ. ಬಟ್ ನಾನೇನು ಮಾಡೋದು ಅಂದರೆ, ಚೆನ್ನಾಗಿರೋರೆಲ್ಲ ಅರ್ಧ ಗಂಟೆಗೆ ಮಾಡೋ ಕೆಲಸನ ನಾನು 1.5 ಗಂಟೆ 2 ಗಂಟೆ ತಗೊಂಡು ಮಾಡ್ತಾಯಿದ್ದೀನಿ, ಅಷ್ಟೇ ವ್ಯತ್ಯಾಸ. ಹೊರಟು ಹೋಗುವಾಗ ನಾವು ಮಾಡಿ ಒಟ್ಟಿಗೆ ಓಕೆ. ಫುಲ್ ಗೋಲ್ಡ್ ಕಲರ್ ಬರ್ತೈತಲ್ಲ ಸವಿಯದು ಇಲ್ಲಿಯಾ? ಇದಿಲ್ಲ ಇಲ್ಲೇ ಎಲ್ಲ ಅದರಲ್ಲೇ ಇದ್ದಾವೆ ನೋಡಿ. ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಹೇಳ್ತೀನಿ. ಬೇಡ ಮಗ, ನಂಗೆ ಏನು ಬೇಡ. ಏನಾಗಲ್ಲ, ನ್ಯಾಚುರಲ್ ಆಗಿರ್ಬೇಕಲ್ಲ. ಇಲ್ಲ ನಾನು ಬೇಡ, ಸರಿ ರೆಡಿಯಾಗಿಲ್ಲ ನಾನು. ಏನು ಬಿಚ್ಚಲೆ ಗೌರವ ಮಾಡ್ತಾರೆ ಕಣ್ಕೊಂಡು. ಹಂಗೇನಿಲ್ಲ, ನಾವು ನೋಡಿ, ನಾವು ತಲೆನೂ ಬಚ್ಚಲ ಏನೂ ಇಲ್ಲ, ಹೆಂಗಿದೆ ನಿಮ್ಮ ಚಂದ ಬರ್ತದೆ. ಸುಮ್ಮನೆ ಬೇಡ 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 ಬೇಡ, ಚೆನ್ನಾಗಿ ಮರದಿಂದ ತಂದಿರುವಂಥ ಮಾವಿನ ಹಣ್ಣು. ಆ್ಯಕ್ಚುಲಿ ನಾನು ನೋಡೋಕೆ ಬಂದಿದ್ದರು. ನಾವು ಇವರ ಒಂದು ಪ್ಲೇಸಿಗೆ ಹೋಗಿದ್ದು, 3 ದಿನ ಅಲ್ಲೇ ಇದ್ದಿದ್ದು. ಸೊ ಯಾಕೋ ಗುಂಡ ಹೋಗ್ತಾವ್ನು, ಗುಂಡ ಬಾಯ್ ಮಾಡಿ ಬರೋಕ್ಕೆ ಹೋಗ್ತಾವ್ನು ಅವ್ರಿಗೆ. ಸಾಂಬಾರು ಬೇರೆ ಕಟ್ತೀನಿ ಅಂದರೆ ಬೇಡ ಅಂತೀಯಾ? ನೀವು ಅನ್ನಕ್ಕೆ ಹಾಕಿರ್ತೀನಿ, ತಿನ್ಕೋ, ಇನ್ನೇನು ಮಾಡ್ಚ. ಜಾಸ್ತಿ ಹಾಕ್ಬೇಕಾ ಕಮ್ಮಿ ಹಾಕ್ಲಾ? ರಸಮು ಕಮ್ಮಿನೇ ಹಾಕಿದಂತು. ಆ್ಯಕ್ಚುಲಿ ಸಾಂಬಾರು ಪೌಡ್ರು ತರಿಸಿದ್ದೆ, ತುಂಬ ದಿನ ಆಯಿತು. ಸಾಂಬಾರು ಪೌಡ್ರ್ ಖಾಲಿಯಾಗಿಬಿಟ್ಟಿದ್ದು. ಹುಳಿ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಮನೇಲಿ ಕಷ್ಟನಪ್ಪ. ಹಂಗಾಗಿ ಸಾಂಬಾರು ಪೌಡ್ರ್ ತರಿಸ್ಕೊಂಡೆ. ಸೊ 1 kg ತರಿಸ್ದೆ. ಸೊ ಇದು ಒಂದಷ್ಟು ದಿನ ಬಾಳಿಕೆ ಬರುತ್ತೆ ನನಗೆ. ಸಾಂಬಾರು ಪೌಡ್ರ್ ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ನನಗೆ. ಸೊ ಮಾಡಿಸಿಟ್ಕೊಂಡ್ರೆ ಬೆಟರು. ಬಟ್ ಸಾಂಬಾರು ಪೌಡ್ರ್ ಮಾಡ್ಸೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಆ ಘಾಟು ಇದೆಲ್ಲ ನಂಗೆ ಆಗಲ್ಲಪ್ಪ, ಅದಕ್ಕೋಸ್ಕರ ತರಿಸ್ಕೊಂಬಿಟ್ಟಿದ್ದೀನಿ. ಒಬ್ಬರು ಮನೇಲೇ ಮಾಡ್ತಾರೆ ಪೌಡ್ರನ್ನ. ಮಾವಿನ ಹಣ್ಣಿನ ಸ್ವೀಕರಣೆ. ಆ್ಯಕ್ಚುಲಿ ಮಾವಿನ ಹಣ್ಣು ಈ ಲೈಟ್ ಬೆಳಕಿಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. 2 ಕಾಟನ್ ಸೀರೆ ಇತ್ತು, ಸೊ ಅದಕ್ಕೆ ಕೈಯಲ್ಲೇ ಹೋಗಿಬೇಕು. ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕೋರು ಕಲರ್ ಬೇರೆ ಬಿಡುತ್ತೆ. ಕಾಟನ್ ಸೀರೆ ಆಗಿರೋದ್ರಿಂದ ಕೈಯಲ್ಲಿ ವಾಶ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಸೀರೆನ ಹೋಗ್ಬಿಡುತ್ತೆ ಅಷ್ಟೇ. ಇದು ಮಂತ್ರಾಲಯ ಕರ್ಕೊಂಡು ಹೋಗಿರೋದು ಸ್ಯಾರಿ. ಒಂದು ಕೈಲಿ ಬ್ಯಾಲೆನ್ಸ್ ಮಾಡಿ ಹೋಗೋದು ಕಷ್ಟ ಸ್ವಲ್ಪ.
ಎಷ್ಟು ವೆಯ್ಟ್ ಐತಿ ಬ್ಯಾಲೆನ್ಸ್ ಮಾಡೋಕ್ಕೈತಲ್ಲ. ಈ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಕಲರ್ ಹೋಗ್ತೈತಿ. ಒಟ್ಟಿಗೆ ಯಾಕಂದ್ರೆ ಮನೆಗೆ ಬಂದಿದೆ ಯಾಕೆ? ಹಾಂ ಏನಕ್ಕಪ್ಪ ರಾತ್ರಿ ಎಲ್ಲ ಹುಳ ಆಗ್ತಾ ಇದೆಯಪ್ಪ ಹೋಗು, ಬೆಳಗ್ಗೆ ಎಲ್ಲ ಮಲ್ಕ ಇನ್ನೇನು ನೈಟ್ ಶಿಫ್ಟ್ಗೆ ಹೋಗ್ಬೇಕಲ್ಲ ತಾವು, ಅದಕ್ಕೆ ಮಲ್ಕೊಂಡಿದ್ದೀರಾ? ನಮಗೆ ಲೇಟ್ ಆಗುತ್ತೆ ಅಪ್ಪ. ಅಲ್ಲೋಗೊಂದು ರಾಜ್ ನೋಡಿ ನಿಮ್ಮ ಟವಲ್ ಎಲ್ಲಿ ಬಿದ್ದಿದೆ. ಹಾಂ ನಿಮ್ಮ ಟವಲ್ ಎತ್ಕೊಂಡು ಎಲ್ಲರೂ ಮನೆಗೆ ಬರ್ತಾರೆ ನೀವು. ಅಯ್ಯೋ ಅಯ್ಯೋ ಅಯ್ಯೋ. ವರ್ಷದ ಮೊದಲನೇ ಬಿದ್ರು ಕಳ್ಳೆ ಆ್ಯಕ್ಚುಲಿ ಊರಿಂದ ತೊಗೊಂಡು ಬಂದಿದ್ದಾರೆ. ಅವರೇ ಎಲ್ಲ ಕಟ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ದರು. ನಿನ್ನೆ ರಾತ್ರಿ ಬಂದರು ಅವರು, ಬೆಳಗ್ಗೆ ಹೊರಟೋದ್ರು. ಯಾಕಂದರೆ ಅವ್ರ ಮನೇಲಿ ನಾಯಿ ಮರಿ ಮತ್ತು ಬೆಕ್ಕಿನ ಮರಿಗಳೆಲ್ಲ ಇದ್ದಾವೆ ಪಾಪ. ನಮಗೋಸ್ಕರ ಇಲ್ಲಿವರೆಗೂ ಬಂದಿದ್ದರು. ಮಾವಿನ ಹಣ್ಣು, ಒಂದಷ್ಟು ಬಸಳೆ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಮಾವಿನ ಹಣ್ಣು ಜೊತೆಗೆ ಹಲಸಿನ ಹಣ್ಣು ಮತ್ತು ಬಿದ್ರು ಕಳ್ಳೆ ಇದನ್ನೆಲ್ಲ ತೊಗೊಂಡು ಬಂದಿದ್ರು ಅವರು. ಸೊ ನಮ್ಮ ಮನೆಗೆ ಫಸ್ಟ್ ಟೈಮ್ ಅವ್ರು ಬಂದಿರೋವಂಥದ್ದು. ಅಂದರೆ ಇಲ್ಲಿವರೆಗೂ ಯಾರು ಹೇಳಬೇಕು ಅಂದರೆ ನಾನು ಈ ಥರ ಇಂಡಿಪೆಂಡೆಂಟಾಗಿ ಒಬ್ಬಳೇ ಮನೆ ಮಾಡ್ಕೊಂಡಾದ್ಮೇಲೆ ಇಂಥ ಒಂದು ಸೋಷಿಯಲ್ ಮೀಡಿಯಾ ಪರಿಚಯದಲ್ಲಿ ಯಾರೂ ನಮ್ಮ ಮನೆಗೆ ಬಂದು ಈ ಥರ ಎಲ್ಲ ವಸ್ತುಗಳನ್ನ ಅವ್ರ ಮನೆ ಕಡೆಯಿಂದ ತಂದು ಕೊಟ್ಟಿದ್ದು ಯಾರೂ ಇಲ್ಲ. ಸೊ ಕಂಪ್ಲೀಟ್ಲಿ ಇಂಥ ವಸ್ತುಗಳನ್ನೆಲ್ಲ ತಂದು ಕೊಟ್ಟಿದ್ದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಕೆಲವೊಬ್ಬರು ಬೇರೆ ಥರ ಹೆಲ್ಪ್ ಮಾಡಿದ್ದಾರೆ, ಬಟ್ ಇವರು ಈ ಥರ ಹೆಲ್ಪ್ ಮಾಡಿದ್ದಾರೆ. ಸೊ ಬಿದ್ದುಕಳೆ ಅಂದರೆ ತುಂಬ ಇಷ್ಟ ನನಗಂತೂ. ಸೊ ಅದಕ್ಕೆ ಅವರು ಇದನ್ನು 3 ದಿನ ನೆನೆಸಿ ಅದಾದಮೇಲೆ ನೀರು ಚೆಲ್ಲಿ ಮಾಡಬೇಕು ಅಂತ ಹೇಳಿದರು. ಸೊ ಇದ್ರ ಬಗ್ಗೆ ನಂಗೆ ಗೊತ್ತಿರೋದ್ರಿಂದ ಓಕೆ ಅಂತೇಳಿ ಬೆಳಗ್ಗೆ ಅವರೇ ನೀರು ಚೆಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ವೈಷ್ಣವಿ ಅಂತ ಅವ್ರ ಹೆಸರು. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವರು ಅವಾಗವಾಗ ವೀಡಿಯೋಸ್ ಹಾಕ್ತಾಯಿರ್ತಾರೆ. ಬಟ್ ಅವ್ರ ಮನೆಯಲ್ಲೇ ತೋಟದ ಮನೇಲಿ ಇದ್ದಿದ್ದು ನಾವು 3 ದಿನ. ಸೊ ನಮ್ಮ ಮನೆಗೆ ಒಂದು ದಿನ ಬಂದಿದ್ದರು ಅವರು. ಬಟ್ ಮಾವಿನ ಹಣ್ಣು ಖಾಲಿ ಆಗ್ತಿದ್ವಲ್ಲ, ಸ್ವಲ್ಪ ತಂದು ಕೊಡೋಕ್ಕೆ ಬಂದಿದ್ದರು. ಬಟ್ ಹೋದ ಸಾರಿ ತಂದಿದ್ದು ತುಂಬ ಕೊಳ್ತೋಗಿತ್ತು. ಹಂಗಂದೆ ಮಾವಿನ ಹಣ್ಣೆಲ್ಲ ಜಾಸ್ತಿ ಹಾಳಾಗಿತ್ತು ಅಂತ. ಪಾಪ ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ಲಾಸ್ಟಲ್ಲಿ 1-2 ಮಾವಿನ ಹಣ್ಣಿದೆ ಅಂತೇಳಿ ಹಲಸಿನ ಹಣ್ಣು ಎಲ್ಲ ತೊಗೊಂಡು ಬಂದು ಕೊಟ್ಟರು. ಸೊ ಖುಷಿ ಆಯ್ತಪ್ಪ ನಿಜವಾಗ್ಲೂ. ನಮಗೋಸ್ಕರ ಯಾರೋ ಒಬ್ಬರು ಸೋಷಿಯಲ್ ಮೀಡ್ಯಾದಿಂದ ಬಂದು ಇಷ್ಟೊಂದು ಇದು ಮಾಡಿದರು ಅಂತ. ಬಟ್ ಅವರು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರಪ್ಪ, ಅದು ಖುಷಿ. ಬಟ್ ಅವ್ರ ಜೊತೆ ಕಳೆಯೋ ಟೈಮೆಲ್ಲ ಒಂಥರ
ಆ ನೆನಪು ಮರೆಯೋದಕ್ಕಾಗಲ್ಲ. ಏನೋ ನಮ್ಮವ್ರ ಥರನೇ ಫೀಲು. ಒಬ್ಬೊಬ್ಬ ವ್ಯಕ್ತಿಗಳ ಹತ್ರ ಹಂಗೆ ಇರುತ್ತೆ ನೋಡಿ. ಸೊ ಇವಾಗ ಕಡಲೆ ಸಾಂಬಾರಿಗೆ ನಾವು ಕಾಳುಗಳನ್ನ ನೆನೆಸ್ಬಿಟ್ಟು ಕೂಡ ಸಾಂಬಾರು ಮಾಡ್ಬೋದು ನಾವು. ಸೊ ಹಸಿ ಕಾಳು ಹಾಕಿ ಮಾಡ್ತಾರೆ, ಕೆಲವೊಬ್ಬರು ಒಣಗಿದ ಕಾಳು ಹಾಕಿ ಮಾಡ್ತಾರೆ. ಒಣಗಿದ ಕಾಳು ಅದರಲ್ಲೂ ನಮ್ಮ ಕಡೆ ಎಲ್ಲ ನಮ್ಮ ಅಮ್ಮದಿರು ಮಾಡ್ತಾಯಿದ್ದು 9 ಥರದ ಕಾಳು, 9 ಥರದ ಸೊಪ್ಪು ಇದನ್ನೆಲ್ಲ ಮಾಡ್ತಾಯಿದ್ದು. ಒಣಗಿದ ಕಾಳುಗಳನ್ನೇ ನೆನೆಸಿಟ್ಟು ಮಾಡೋವಂಥದ್ದು. ಸೊ ನಾನು ಈ ಸಾರಿ ಅದು ಯಾವ ಕಾಳು ಹಾಕಿ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಯಾಕಂದರೆ ನಮ್ಮ ಮನೇಲಿ ಒಣಗಿದ ಕಾಳು ಏನು ಯೂಸ್ ಮಾಡ್ತಾಯಿಲ್ಲ ನಾನು. ಆಲ್ಮೋಸ್ಟು ಇದನ್ನು ಸ್ವಲ್ಪ ಇಟ್ಟಿದ್ದೀನಿ, ಯಾವುದಾದ್ರು ಹುರುಳಿಕಾಳು ಇಟ್ಟಿದ್ದೀನಿ. ಹುರುಳಿಕಾಳನ್ನ ನೆನೆಸ್ಬಿಟ್ಟಿರ್ತೀನಿ ಸ್ವಲ್ಪ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಅವರೆಕಾಳಿದೆ, ಸೊ ಅದನ್ನೇ ಮಿಕ್ಸ್ ಮಾಡಿ ಮಾಡ್ತೀನಿ. ಸಾಕು ಇಬ್ಬರಿಗೆ. ಇನ್ನೆಷ್ಟು ಎಷ್ಟೊಂದು ಕಡಲೆ ಇದೆ ನೋಡಿ. ಸೊ ಇದೇ 2-3 ದಿನ ಸಾಂಬಾರಾಗುತ್ತೆ ನನಗೆ. ಸೊ ತುಂಬ ಥ್ಯಾಂಕ್ಸ್ ಹೇಳ್ಬೇಕಪ್ಪ. ನಾನು ತುಂಬ ಇಷ್ಟಪಟ್ಟಿದ್ದು ಅಂದರೆ ಬಿದ್ರಕಡಲೆ. ಇಲ್ಲೆಲ್ಲೂ ಸಿಗಲ್ಲಪ್ಪ, ಚೆನ್ನಾಗಿರಲ್ಲ, ನಾಟಿ ಬಿದ್ರಕಡಲೆ ಸಿಗಲ್ಲ. ಸೊ ಅಲ್ಲಿ ನಾಟಿ ಬಿದ್ರಕಡಲೆ ಇದೆ. ಪಾಪ ಕೇಳಿದ್ದು ಒಂದು ತಕ್ಷಣಕ್ಕೆ ಹೋಗಿ ಹುಡ್ಕೊಂಡ್ಬಂದ್ರಂತೆ. ಹುಡ್ಕೊಂಡು ಇಲ್ಲಿವರೆಗೂ ಬಂದು ಕೊಟ್ಬಿಟ್ಟು ಹೋದ್ರು. ಪಾಪ ಇರೋಕ್ಕಾಗಿಲ್ಲ, ಅಲ್ಲಿರೋ ಪ್ರಾಣಿ ಪಕ್ಷಿಗಳನ್ನ ಬಿಟ್ಟು ಬಂದಿರೋದೇ ಹೆಚ್ಚು ಅವರು. ಸೊ ಹಂಗಾಗಿ ತುಂಬ ಇಷ್ಟ ಆಯಿತು ಬಿದ್ರಕಡಲೆ ನನಗೆ. ಎಲ್ಲ ಇರ್ತೈತೆ ನೋಡು ಆ ತೊಳೆದಿಲ್ಲ ಬೌಲ್ಗಳು. ಬಿದ್ರಕಡಲೆ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ, ತುಪ್ಪ ಹಾಕೊಂಡಿದ್ದೀನಿ. ಬಿದ್ರಕಡಲೆ ತಿನ್ನು ಅಂದರೆ ಪೂರ್ತಿ ತಿನ್ನಲ್ಲ ಅಂತಾನೆ. ಸೊ ಅಪರೂಪಕ್ಕೆ ಸಿಕ್ಕಿರೋಂಥ ಒಂದು ತರಕಾರಿ ಅಂತ ಹೇಳ್ಬೋದು. ಆಮೇಲೆ ಬಿದ್ರಕಡಲೆ ಅಷ್ಟು ಸುಲಭ ಅಲ್ಲ, ಸಿಗಲ್ಲ ಎಲ್ಲ ನಾಟಿದ್ದು ಅದರಲ್ಲೂ. ಇವತ್ತಿನ ವೀಡಿಯೋ ಇಷ್ಟೇ. ಸೊ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ. ಸೊ ತುಂಬ ದಿನಗಳಾದಮೇಲೆ ಒಂದು ಕಂಪ್ಲೀಟ್ ವೀಡಿಯೋ ಬಂತು ಅಂತಲೇ ಹೇಳ್ಬೋದು. ಯಾಕಂದರೆ ಈ ನಡುವೆ ಹುಷಾರಿಲ್ಲದೆ ನಾನು ವೀಡಿಯೋಸ್ನೇ ಹಾಕೋಕ್ಕಾಗ್ತಾಯಿಲ್ಲ. ಸೊ ಹಾಕಿದ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ಬಾಯ್. ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ನಾನು ಸಿಗ್ತೀನಿ.